ನಮಸ್ಕಾರ. ಮನಿ 9 ಕನ್ನಡದ ಎಕ್ಸ್ಪ್ಲೇನರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಲ್ಲನಗೌಡ ಮಾಲೆ ಪಾಟೀಲ್. ಬನ್ನಿ, ಇವತ್ತಿನ ಎಪಿಸೋಡ್ನಲ್ಲಿ ನಾವು ಕಾಮರ್ಸ್ ಸೈಟ್ಗಳಲ್ಲಿ ಶಾಪಿಂಗ್ ಮಾಡುವಾಗ ನಮಗೆ ವಿಧಿಸುವ ಪ್ಲಾಟ್ಫಾರ್ಮ್ ಚಾರ್ಜಸ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ಡೀಟೇಲ್ ಆಗಿ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಹೋಗೋಣ. ಅಂಚೆಲವರು ಕಾಮರ್ಸ್ ಜಾಲತಾಣದಲ್ಲಿ ಡ್ರೆಸ್ಸನ್ನು ಆರ್ಡರ್ ಮಾಡ್ತಾ ಇದ್ರು. ಆದರೆ ಆರ್ಡರ್ ಮಾಡುವಾಗ 49 ರೂಪಾಯಿ ಯಾವುದೋ ಶುಲ್ಕ ಅಂತ ಹೆಚ್ಚುವರಿಯಾಗಿ ಸೇರುತ್ತೆ. ಡ್ರೆಸ್ ಬೆಲೆ 402 ರೂಪಾಯಿ. ಆದರೂ ಅಂಚೆಲವರು ಅದಕ್ಕೆ 451 ರೂಪಾಯಿಯನ್ನು ಪಾವತಿಸಬೇಕಾಯಿತು. ಆ ಡ್ರೆಸ್ ಬೇಕೇ ಬೇಕು ಅಂತ ಅವರು ಹೆಚ್ಚುವರಿ ಶುಲ್ಕವನ್ನು ಪಾವತಿಸಿದರು. ಆಮೇಲೆ ಅವರು ಏನಿದು ಶುಲ್ಕ, ಅದನ್ನು ಯಾಕೆ ವಿಧಿಸಿದರು ಅಂತ ಯೋಚನೆ ಮಾಡೋದಕ್ಕೆ ಶುರು ಮಾಡಿದರು. ನೀವು ಕೂಡ ಈ ಕಾಮರ್ಸ್ ತಾಣಗಳಿಂದ ಖರೀದಿ ಮಾಡುವಾಗ ಇಂತಹ ಶುಲ್ಕಗಳನ್ನು ವಿಧಿಸೋದನ್ನು ಗಮನಿಸಿರ್ತೀರಿ. ಅದು ಆಹಾರದ ಆರ್ಡರ್ ಆಗಿರಬಹುದು, ಬಟ್ಟೆ ಅಥವಾ ಯಾವುದೇ ಉತ್ಪನ್ನ ಅಥವಾ ಆನ್ಲೈನ್ ಸೇವೆಯೇ ಆಗಿರಬಹುದು. ಅದು ದುಬಾರಿ ಆಗ್ತಾನೆ ಇದೆ. ಇದಕ್ಕೆ ಮುಖ್ಯವಾದ ಕಾರಣ ಅಂದರೆ ಪ್ಲಾಟ್ಫಾರ್ಮ್ ಶುಲ್ಕ ಅಥವಾ ಕನ್ವೀನಿಯನ್ಸ್ ಚಾರ್ಜಸ್ ಅಥವಾ ಫೀ ಅಂತ ಹೇಳಬಹುದು. ಸ್ವಿಗ್ಗಿ, ಜೊಮ್ಯಾಟೋದಂತಹ ಆಹಾರ ಪೂರೈಕೆದಾರರು, ಅಜಿಯೋ, ಮೈಂತ್ರಾದಂತಹ ಫ್ಯಾಷನ್ ಸೈಟ್ಗಳು, ಬ್ಲಿಂಕಿಟ್, ಸ್ವಿಗ್ಗಿ, ಇನ್ಸ್ಟಾಮಾರ್ಟ್ನಂತಹ ಕ್ವಿಕ್ ಕಾಮರ್ಸ್ ಆ್ಯಪ್ಗಳು ಪ್ಲಾಟ್ಫಾರ್ಮ್ ಶುಲ್ಕ ಅಂದರೆ ಕನ್ವೀನಿಯನ್ಸ್ ಶುಲ್ಕ ಅಥವಾ ಹ್ಯಾಂಡ್ಲಿಂಗ್ ಶುಲ್ಕವನ್ನು ವಿಧಿಸ್ತಾ ಇವೆ. ಈ ಶುಲ್ಕ 2 ರೂಪಾಯಿಯಿಂದ 49 ರೂಪಾಯಿಗಳಷ್ಟು ಇರುತ್ತೆ. ಇದು ಒಂದೊಂದು ಜಾಲತಾಣಕ್ಕೂ ಬೇರೆ ಬೇರೆ ರೀತಿಯಾಗಿರುತ್ತೆ. ಉದಾಹರಣೆಗೆ ಸ್ವಿಗ್ಗಿಯ ಪ್ಲಾಟ್ಫಾರ್ಮ್ ಫೀ 3 ರೂಪಾಯಿ. ಇದನ್ನು ಪ್ರತಿ ಆರ್ಡರ್ ಮೇಲೆ ಪಾವತಿಸಬೇಕು. ಹಾಗೆಯೇ ಅಜಿಯೋದಲ್ಲಿ ಈ ಶುಲ್ಕ 49 ರೂಪಾಯಿ. ಮೊದಲೆಲ್ಲ ಈ ಶುಲ್ಕ ವಿಧಿಸ್ತಾ ಇರಲಿಲ್ಲ, ಆದರೆ ಈಗ ಸರಿಸುಮಾರು ಎಲ್ಲ ಕಾಮರ್ಸ್ ತಾಣಗಳು ಈ ಶುಲ್ಕವನ್ನು ವಿಧಿಸ್ತಾ ಇವೆ. ಅದಲ್ಲದೆ ನೀವು ಸಿನಿಮಾ ಅಥವಾ ಕ್ರೀಡಾ ಕಾರ್ಯಕ್ರಮಗಳ ಟಿಕೆಟ್ ಬುಕ್ ಮಾಡಬಹುದಾದ ತಾಣಗಳು ಅಂದರೆ ರೈಲ್ವೆ ಟಿಕೆಟು, ವಿಮಾನ ಪ್ರಯಾಣದ ಟಿಕೆಟ್ ಬುಕ್ ಮಾಡಬಹುದಾದ ವೆಬ್ಸೈಟ್ಗಳು ಕೂಡ ಈ ಶುಲ್ಕವನ್ನು ಇದೀಗ ವಿಧಿಸ್ತಾ ಇವೆ. ಅವು ಕನ್ವೀನಿಯನ್ಸ್, ಇಂಟರ್ನೆಟ್ ಹ್ಯಾಂಡ್ಲಿಂಗ್ ಚಾರ್ಜಸ್ ಮತ್ತು ಸೇವಾ ಶುಲ್ಕವನ್ನು ವಿಧಿಸ್ತಾ ಇವೆ. ಈಗ ನಾವು ಪ್ಲಾಟ್ಫಾರ್ಮ್ ಶುಲ್ಕ ಅಂದ್ರೇನು ಅನ್ನೋದನ್ನು ನಾವೀಗ ತಿಳ್ಕೊಳ್ಳೋಣ. ನೋಡಿ, ಸೇವೆಯನ್ನು ಬಳಸಿದ್ದಕ್ಕೆ ಪ್ಲಾಟ್ಫಾರ್ಮ್ ಫೀ, ಕನ್ವೀನಿಯನ್ಸ್ ಫೀ, ಫುಲ್ಫಿಲ್ಮೆಂಟ್ ಫೀ ಅಥವಾ ಹ್ಯಾಂಡ್ಲಿಂಗ್ ಫೀಗಳನ್ನು ವಿಧಿಸಲಾಗುತ್ತೆ. ಇದು ಈಗ ನಿಯಮದಂತಾಗಿದೆ. ಇದು ಸಾಗಣೆ ವೆಚ್ಚವನ್ನು ನಿಭಾಯಿಸುವುದಕ್ಕೆ ಪೂರಕ ಅನ್ನೋದು ಕಂಪನಿಗಳ ವಾದ. ಆನ್ಲೈನ್ ಟಿಕೆಟಿಂಗ್ ಪ್ಲಾಟ್ಫಾರ್ಮ್ ಬುಕ್ ಮೈ ಶೋ ಇಂತಹ ಶುಲ್ಕವನ್ನು ವಿಧಿಸಿದ ಮೊದಲ ಕಂಪನಿ. ಪ್ರಸ್ತುತ ಬುಕ್ ಮೈ ಶೋದಲ್ಲಿ ಕನಿಷ್ಠ 35 ರೂಪಾಯಿಗಳ ಕನ್ವೀನಿಯನ್ಸ್ ಶುಲ್ಕವನ್ನು ವಿಧಿಸಲಾಗ್ತಾ ಇದೆ. ಈ ಶುಲ್ಕ ಪ್ಲಾಟ್ಫಾರ್ಮ್ನಿಂದ ಪ್ಲಾಟ್ಫಾರ್ಮ್ಗೆ ಭಿನ್ನವಾಗಿರುತ್ತೆ. ಆದರೆ ಉದ್ದೇಶ ಒಂದೇ, ಅದುವೇ ಆರ್ಡರ್ ಮೂಲಕ ಹೆಚ್ಚಿನ ಲಾಭವನ್ನು ಪಡೆದು ಕಂಪನಿಗೆ ಒಟ್ಟಾರೆ ಆದಾಯವನ್ನು ಹೆಚ್ಚು ಮಾಡುವುದು. ಬಹುತೇಕ ಕಾಮರ್ಸ್ ಕಂಪನಿಗಳು ಪ್ರಸ್ತುತ ನಷ್ಟವನ್ನು ಅನುಭವಿಸ್ತಾ ಇವೆ. ಈ ಶುಲ್ಕದ ಮೂಲಕ ಅದರ ನಷ್ಟವನ್ನು ತಗ್ಗಿಸಬಹುದಾಗಿದೆ. ಈ ಶುಲ್ಕ ನಾಮಿನಲ್ ಅಂತ ಅನಿಸಿದರೂ ಕೂಡ ಇದು ಕಂಪನಿಯ AOVಯ ಶೇಕಡ 0.5ರಿಂದ 1ರಷ್ಟಿದೆ. AOV ಅಂದರೆ ಆವ್ರೇಜ್ ವ್ಯಾಲ್ಯೂ ಆರ್ಡರ್. ಕಾಮರ್ಸ್ ವಲಯ ಮ್ಯೂಚೂರ್ ಆಗ್ತಾ ಇರೋದ್ರಿಂದ ಈ ಹೆಚ್ಚುವರಿ ಶುಲ್ಕವನ್ನು ವಿಧಿಸಲಾಗ್ತಾ ಇದೆ ಅನ್ನೋದು ಕೈಗಾರಿಕಾ ತಜ್ಞರ ಅಭಿಪ್ರಾಯ. ಈಗ ಜನರಿಗೆ ಮನೆಯಿಂದಾನೇ ಸುಲಭವಾಗಿ ಶಾಪಿಂಗ್ ಮಾಡಬಹುದಾದ ಪ್ರಾಮುಖ್ಯತೆ ಅರ್ಥ ಆಗಿದೆ. ಇದೇ ಶುಲ್ಕವನ್ನು 4 ವರ್ಷಗಳ ಹಿಂದೆ ಏನಾದರೂ ವಿಧಿಸಿದ್ದಿದ್ರೆ ಆಗ ಕಂಪನಿಯ ಒಟ್ಟಾರೆ ವ್ಯಾಪಾರದ ಮೇಲೆ ಹೊಡೆತ ಬೀಳ್ತಿತ್ತು. ಈಗ ಜನರು ಆನ್ಲೈನ್ನಲ್ಲಿ ಹೆಚ್ಚು ಶಾಪಿಂಗ್ ಮಾಡ್ತಿದ್ದಾರೆ, ಉತ್ಪನ್ನ ಮತ್ತು ಸೇವೆಗಳನ್ನು ಆರ್ಡರ್ ಮಾಡ್ತಿದ್ದಾರೆ. ಹೀಗಾಗಿ ಅವರು ಈ ಹೆಚ್ಚುವರಿ ಶುಲ್ಕ ಪಾವತಿಸೋದಕ್ಕೂ ಕೂಡ ತಯಾರಿದ್ದಾರೆ. ಈ ಶುಲ್ಕದಿಂದಾಗಿ ಗ್ರಾಹಕರು ತಾವು ಆರ್ಡರ್ ಮಾಡಿದ ಉತ್ಪನ್ನವನ್ನು ಹಿಂದಿರುಗಿಸೋದಕ್ಕೂ ಕೂಡ ಹಿಂದೇಟು ಹಾಕ್ತಿದ್ದಾರೆ. ಸಾಮಾನ್ಯವಾಗಿ ಕಂಪನಿಗಳು ಸಾಗಣೆ ವೆಚ್ಚವಾಗಿ 40ರಿಂದ 70 ರೂಪಾಯಿಗಳನ್ನು ಖರ್ಚು ಮಾಡುತ್ತೆ. ಹೀಗಾಗಿ ಈ ಓವರ್ ಹೆಡ್ ಶುಲ್ಕ ಭರಿಸೋದಕ್ಕೆ ಈ ಹೆಚ್ಚುವರಿ ಶುಲ್ಕ ನೆರವಾಗುತ್ತೆ. ಎಷ್ಟೋ ಸಲ ಈ ಹೆಚ್ಚುವರಿ ಶುಲ್ಕಗಳನ್ನು ರೀಫಂಡ್ ಮಾಡೋದಿಲ್ಲ. ಆರ್ಡರ್ ಮಾಡಿ, ಟ್ರೈ ಮಾಡಿ, ಆಮೇಲೆ ವಾಪಸ್ ಮಾಡುವ ಗ್ರಾಹಕರನ್ನು ಕೂಡ ಈ ಶುಲ್ಕ ದೂರ ಇಡುತ್ತೆ. ಓಕೆ, ಈ ರೀತಿಯ ಇನ್ನಷ್ಟು ಮಾಹಿತಿ ಮತ್ತು ಪರ್ಸನಲ್ ಫಿನಾನ್ಸ್ ವಿಚಾರಗಳಿಗೆ ಡೌನ್ಲೋಡ್ ಮಾಡಿ ಮನಿ 9 ಕನ್ನಡ ಆ್ಯಪ್ ಹಾಗೂ ಯೂಟ್ಯೂಬ್ನಲ್ಲಿಯೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.